ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್ ಬಿಎಂಟಿಸಿ ಮೆಜೆಸ್ಟಿಕ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್ ಕೆಎಸ್ಆರ್ಟಿಸಿ ಮೆಜೆಸ್ಟಿಕ್ ನಿಂದ ಜಾಯಿನ್ ಆಗಿದ್ದಾರೆ. ಇನ್ನು ಪ್ರಕಾಶ್ ಹುಬ್ಬಳ್ಳಿಯ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ ಕೂಡ ಜಾಯಿನ್ ಆಗಿದ್ದಾರೆ. ಎಸ್, ಮೈಲಾರಿಯಿಂದ ಬೆಳಗಾವಿ ಪ್ರತಿನಿಧಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಬೆಳಗಾವಿಯಲ್ಲಿ ದರ ಏರಿಕೆಯ ಬಿಸಿ ಯಾವ ರೀತಿಯಾಗಿ ತಟ್ಟಿದೆ, ಜನರ ಪ್ರತಿಕ್ರಿಯೆ ಏನು? ಮೈಲಾರಿ, ಖಂಡಿತ ರೋಜಾ, ರಾಜ್ಯದ ಏನು 4 ಸಾರಿಗೆ ನಿಗಮಗಳಲ್ಲಿ ಏನು ಆರ್ಥಿಕ ಮುಗ್ಗಟ್ಟು ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಕೂಡ ಸುಮಾರು 15ರಷ್ಟು ಟಿಕೆಟ್ ಬಸ್ ದರವನ್ನು ಹೆಚ್ಚಿಗೆ ಮಾಡಿ ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿದೆ. ನಾನು ನೇರವಾಗಿ ಇಲ್ಲಿ ಪ್ರಯಾಣಿಕರನ್ನೇ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯ ಸರ್ಕಾರ ಇವತ್ತು 15ರಷ್ಟು ಟಿಕೆಟ್ ದರ ಹೆಚ್ಚಿಗೆ ಮಾಡಿದೆ, ಏನು ಹೇಳ್ತೀರಿ? ತಪ್ಪು, ಇದು ಏರಿಸಬಾರ್ದಾಗಿತ್ತು, ಏರಿಸಿದ್ದಾರೆ ಅವರು. ಅದು ಅವರ ಗೌರ್ಮೆಂಟ್ ಅವರು ಈಗ ಆಲ್ರೆಡಿ ಬಸ್ ಇಲ್ಲ, ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಅವರು ಫ್ರೀ ಕೊಟ್ಟಿದ್ದ ಸಲುವಾಗಿ ಇನ್ಕ್ರೀಸ್ ಮಾಡ್ಲಿಕ್ಕತ್ತಾರ. ಇದು ಅತ್ಯಂತ ತಪ್ಪು, ಇದು ಖಂಡನೀಯ ಅಂತ ಹೇಳ್ಬೋದು. ನಾವೇನಾದರೂ ಫ್ರೀ ಬಯಸ್ತೀರಾ ಸರ್? ಇಲ್ಲ, ನಾವೇನು ಫ್ರೀ ಬಯಸೋದಿಲ್ಲ. ಎಲ್ಲರೂ ಕೊಟ್ಟು ಹೋಗೋಂಥ ಕೆಪಾಸಿಟಿ ಇದೆ, ಕೊಟ್ಟು ಹೋಗ್ತೀವಿ. ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವ್ರು ಅಷ್ಟೇ. ಅಲ್ಲಿನ ದರ ಆಯ್ತು, ಪೆಟ್ರೋಲ್ ದರ ಆಯ್ತು, ಗ್ಯಾಸ್ ಆಯ್ತು, ಈಗ ಬಸ್ ದರ ಕೂಡ ಹೆಚ್ಚಳ ಆಗಿದೆ. ಯಾವುದು ಹೆಚ್ಚಿಸಬಾರ್ದು, ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅನಿವಾರ್ಯವಾಗಿ ಹೆಚ್ಚಿಸ್ತಾ ಇದ್ದಾರೆ. ಅವ್ರು ಫ್ರೀ ಕೊಟ್ಟು ಅದನ್ನ ಡಬಲ್ ವಸೂಲಿ ಮಾಡ್ತಾ ಇದ್ದಾರೆ ಇವರೆಲ್ಲ ಕೂತ್ಕೊಂಡೆ. ಅದು ತಪ್ಪಿದೆ, ಇದು ಯಾರು ಒಪ್ಪುವಂತ. ನನ್ನ ಜೊತೆಗೆ ಇನ್ನೂ ಪ್ರಯಾಣಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಗೆ ಹೊಂಟಿದ್ರಿ? ರಾಜ್ಯ ಸರ್ಕಾರ 15ರಷ್ಟು ಹೆಚ್ಚಿಗೆ ಮಾಡಿ. ಬಾಗಲಕೋಟೆಗೊಂಡು ಸರಿಯಾಗಿದೆಯಲ್ಲ, ಜಾಸ್ತಿ ಆಗಿದೆ. ಪುಕ್ಸಟೆ ಆಸೆಗೆ ಬಿದ್ದು ಓಟ್ ಹಾಕಿ ಜಾಸ್ತಿ ಆಗಿದೆ, ಅನುಭವಿಸ್ಬೇಕು. ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ. ಅಲ್ಲ, ಸರ್ಕಾರದ ಏನು ತಪ್ಪಿದೆ ಅಂತ? ಓಟ್ ಹಾಕಿದ್ದು ನಮ್ಮ ತಪ್ಪಲ್ಲ, ಪುಕ್ಸಟೆ ಆಸೆಗೆ ಬಿದ್ದು ಹಾಕಿದ್ದು ನಮ್ಮ ತಪ್ಪು, ಅನುಭವಿಸ್ಬೇಕು. ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಲ್ಲಿಗೆ ಹೊಂಟಿದ್ರಿ? ಇಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಎಲ್ಲಿ ಹೊಂಟಿದ್ರಿ? ನಾವು ಹುನಗುಂದ ಹೊಂಟಿವ್ರಿ. ಈಗ 15ರಷ್ಟು ಯಜಮಾನರಿಗೆ ಜಾಸ್ತಿ ಮಾಡಿದ್ದಾರೆ. ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಅಂದ್ರೆ ತೊಂದರೆ ಆಗ್ತದೆ ಸರ್. ನೀವು ಫ್ರೀ ಹೋಗ್ತೀರಿ, ಪುರುಷರೆಲ್ಲ ಮೊದಲು ಬೇಡ ಆಗೈತೆ ನಮಗೆ ಫ್ರೀ. ಯಾವಾಗಲೂ ನಾವು ಮೊದಲು ಹೋದ ಸರ್ಕಾರ ಬಂದ ಕೂಡಲೇ ಅದನ್ನು ಮಾತಾಡಿದ್ದು, ಫ್ರೀ ಬೇಡ ಅಂತಾನೆ. ಈಗ ಒಂದು ಗೌರ್ಮೆಂಟ್ದು ಲಾಸ್ ಎಲ್ಲ ನಮ್ಮ ಸರ್ಕಾರಕ್ಕೆ. ಇನ್ನೊಂದು ಕಡೆ ಜನಗಳಿಗೆ ಭಾಳ ತೊಂದರೆ ಆಗುತ್ತೆ, ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ. ಯಾವಾಗಲೂ ಫುಲ್ ಬಸ್ ಪ್ರಯಾಣ ಮಾಡೋದ ಕಷ್ಟ ಆಗ್ಬಿಟ್ಟೈತಿ. ಬಸ್ಗಳು ಕಡಿಮೆ ಆಗ್ಯಾವು. ಈ ಇನ್ನೊಂದು ಕಡೆಯಿಂದ ನಮ್ದು ಲಾಸ್ ಐತಿ, ನಮಗೆ ಗೊತ್ತೈತೆ ಯಾವ ರೀತಿ ಹೋಗುತ್ತಾ ಅಂತ. ಬಟ್ ಈ ಫ್ರೀ ಮಾತ್ರ ಬ್ಯಾಡ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ಸರ್, ತಾವೇನು ಹೇಳ್ತೀರಿ? ಹಿಂದಿ ವಾಲೆ ಇದಿಷ್ಟು ಇಲ್ಲಿ ಬೆಳಗಾವಿಯ ಪ್ರಯಾಣಿಕರು ಹೇಳ್ತಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಮೈಲಾರಿ. ಹೋಲ್ಡ್ನಲ್ಲೇ ಇರಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಹುಬ್ಬಳ್ಳಿಯಿಂದ ಪ್ರಕಾಶ್ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ಜನರ ಪ್ರತಿಕ್ರಿಯೆ ಏನಿದೆ ದರ ಏರಿಕೆಯ ವಿಚಾರವಾಗಿ? ಎಸ್, ಖಂಡಿತ ರೋಜಾ. ಏನಂದ್ರೆ ಇಂದಿನಿಂದ ಸಾರಿಗೆ ಸಂಸ್ಥೆಯ ಬಸ್ ಪ್ರಯಾಣ ದರದಲ್ಲಿ ಹೆಚ್ಚಳವನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಸಾಕಷ್ಟು ಶಾಕ್ ಅನ್ನು ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ವಾಯುವ್ಯ ಸಾರಿಗೆ ಸಂಸ್ಥೆಯಿಂದಲೂ ಕೂಡ ಏನು ಬಸ್ ದರದಲ್ಲಿ ಹೆಚ್ಚಳವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಲ್ಲಿ ಅಸಮಾಧಾನ ಈಗ ಮನೆ ಮಾಡ್ತಾ ಇದೆ. ನಾನು ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಗೆ ಹೊಟ್ಟಿದ್ರಿ ತಾವು? ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಬಸ್ ಪ್ರಯಾಣ ದರ. ಕನ್ನಡ ಮಾಲೂಮ್ ನಾಯ್. ಅಮ್ಮ, ಎಲ್ಲಿ ಹುಟ್ಟಿದ್ರಿ ತಾವು? ಯಾವ ಊರಿಗೆ ಹುಟ್ಟಿದ್ರಿ? ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ? 170. ಸರ್, ತಾವೆಲ್ಲಿ ಹುಟ್ಟಿದ್ರಿ? ಇವತ್ತಿಂದ ಬಸ್ ಚಾರ್ಜ್ ದರ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಏನು ಸರ್ ಗೊತ್ತಿಲ್ಲ, ಈಗ ಬಸ್ ಚಾರ್ಜ್ ನಾವು ಗೊತ್ತಾಗಿಲ್ಲ ನಮ್ಗೆ. ಇವತ್ತಿಂದ ಜಾಸ್ತಿ ಆಗಿದೆ. ಹೌದ್ರಾ? ನೆಕ್ಸ್ಟ್ ನಮ್ಗೆ ಗೊತ್ತಾಗಿಲ್ಲ ಸರ್. ನಮ್ಗೆ ರೋಜಾ, ಒಂದ್ ಕಡೆ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ಏನು ಬಸ್ ಚಾರ್ಜ್ ದರದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಯಾಣಿಕರಿಗೆ ಮಾಹಿತಿ ತಲುಪಿಲ್ಲ ಅಂತಾನೆ ಹೇಳ್ಬೋದು. ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ ಬಸ್ ಚಾರ್ಜ್ ದರದಲ್ಲಿ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ? ತೆಲುಗು ಸರ್, ಇವತ್ತಿಂದ ಬಸ್ ಚಾರ್ಜ್ ದರ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಹೌದ್ರಿ, ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ಇದರಿಂದ ಭಾಳ ಸಮಸ್ಯೆ ಆಗ್ತದೆ. ಹಿಂಗಾಗಿ ಗ್ಯಾರಂಟಿ ಅಂತ ಹೇಳಿ ಕೊಟ್ಟರು, ಸಾಕಷ್ಟು ಉಚಿತ ಪ್ರಯಾಣ ಅಂತ ಕೊಟ್ಟರು ಹೆಣ್ಮಕ್ಳಿಗೆ. ಈಗ ಏಕಾಏಕಿ ಪ್ರಯಾಣ ದರದಲ್ಲಿ ಜಾಸ್ತಿ ಮಾಡಿದ್ದಾರೆ. ಹೌದ್ರಿ, ಇದು ತೊಂದರೆ ಆಗೈತ್ರಿ. ಈಗ ಅವ್ರಿಗೆ ಜಾಸ್ತಿ, ಅವರಿಗೆ ಫ್ರೀ ಮಾಡಿದ್ರು, ಎಲ್ಲಾನು ಫ್ರೀ ಮಾಡಿಕೊಟ್ರೆ ನಮಗೆಲ್ಲ ತೊಂದರೆ ಆಗ್ಬಿಟ್ಟೈತೆ. ಈಗ ಈ ಜನಸಾಮಾನ್ಯರಿಗೆ ಹಂಗೆ ಅಡ್ಡಾಡ್ಬೇಕು ನಾವೆಲ್ಲರೂ. ನಮ್ಗೆ ತೊಂದರೆ ಹೌದಲ್ರಿ, ಇದು ಭಾಳ ತೊಂದರೆ. ಈ ಸರ್ಕಾರನ ಭಾಳ ತೊಂದರೆ ಮಾಡಕತ್ತೈತೆ ಎಲ್ಲರಿಗೂ. ಜಾಸ್ತಿ ಮಾಡಿದ್ದಾರೆ ಸರ್. ಹೌದು, ಮಾಡಿದ್ದಾರೆ. ರಾತ್ರಿ 12ರಿಂದ ಜಂಪ್ ಆಗಿತ್ತು ನೋಡ್ರಿ.
ಇವನ್ನೆಲ್ಲ ಬಂದ್ ಮಾಡ್ಬೇಕ್ರಿ. ಅವರು ಬಂದ್ ಮಾಡಿದ್ರೆ ಅನುಕೂಲ ಆಗ್ತದೆ ಎಲ್ಲರಿಗೂ. ಅವ್ನು ಬಂದ್ ಮಾಡ್ಬೇಕು, ಫ್ರೀ ಬಸ್ ಬಂದ್ ಮಾಡ್ಬೇಕು, 2000 ಬಂದ್ ಮಾಡ್ಬೇಕು, ಎಲ್ಲಾನು ಬಂದ್ ಮಾಡ್ಬೇಕು. ಅಂದಾಗನೇ ಒಟ್ಟು ಅನುಕೂಲ ಆಗ್ತದೆ. ರೋಜಾ, ಇದಿಷ್ಟು ಪ್ರಯಾಣಿಕರ ಒಂದು ಅಸಮಾಧಾನದ ಮಾತು. ಒಂದ್ ಕಡೆ ಉಚಿತ ಗ್ಯಾರಂಟಿಗಳನ್ನ ಕೊಟ್ಟರು, ಆದ್ರೆ ಈ ರೀತಿ ಜನರ ಮೇಲೆ ಹೊರೆ ಹಾಕುವುದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಅಸಮಾಧಾನದ ಮಾತುಗಳನ್ನ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ರೋಜಾ, ಎಸ್ ಪ್ರಕಾಶ್, ಹಾಗೆ ಸಂಪರ್ಕದಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಮಾದೇಶ್ KSRTC ಮೆಜೆಸ್ಟಿಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಾದೇಶ್, ಅಲ್ಲಿ ಮೆಜೆಸ್ಟಿಕ್ ನಲ್ಲಿ ದರ ಏರಿಕೆಯ ಬಿಸಿ ಹೇಗೆ ತಟ್ಟಿದೆ, ಅಂದ್ರೆ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಮಾದೇಶ್? ರೋಜಾ, ಬರೀ ಮೆಜೆಸ್ಟಿಕ್ ಅಲ್ಲ, ಕರ್ನಾಟಕದಾದ್ಯಂತ ಈ ಒಂದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟಿದೆ. ಈಗಾಗಲೇ ಗ್ಯಾರಂಟಿ ವಿಚಾರವಾಗಿ ಸಾಕಷ್ಟು ಆಕ್ರೋಶಗಳು, ಅಂದ್ರೆ ಎರಡೂ ವಿಚಾರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮಾತನಾಡ್ತಿದ್ರು. ಒಂದು ಹೆಣ್ಮಕ್ಳಿಗೆ ಫ್ರೀ ಗ್ಯಾರಂಟಿ ಕೊಟ್ಟರು ಕೂಡ ಗಂಡು ಮಕ್ಕಳ ಜೋಬಿಗೆ ಕತ್ತರಿ ಆಗ್ತಿದ್ರು ಅನ್ನೋಂತ ಒಂದಷ್ಟು ಆಕ್ರೋಶಗಳು ಸ್ಟಾರ್ಟಿಂಗ್ ನಲ್ಲೇ ಕೇಳಿ ಬಂದಿತ್ತು. ಈಗ ಬೆಲೆ ಏರಿಕೆ ಜಾಸ್ತಿ ಮಾಡ್ತಿದ್ದಂತೆ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಅದರಲ್ಲೂ ಕೂಡ ಬಸ್ ಟಿಕೆಟ್ ದರ ಏರಿಕೆ ಆದಂತ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶವನ್ನ ಜನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು 15% ಟಿಕೆಟ್ ದರವನ್ನ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ನಿನ್ನೆ ರಾತ್ರಿಯಿಂದಲೇ ಈ ಒಂದು ಆದೇಶ ಜಾರಿಯಲ್ಲಿದೆ. ಈಗ ಯಾರೇ ಪ್ರಯಾಣ ಮಾಡಿದ್ರು ಕೂಡ ಅವರಿಗೆ ಸುಮಾರು 15%, ಇಷ್ಟು ದಿನ ಎಷ್ಟು ಕೊಟ್ಟು ಪ್ರಯಾಣ ಮಾಡ್ತಿದ್ರು ಅದಕ್ಕಿಂತಲೂ ಕೂಡ 15% ಹೆಚ್ಚಿನ ಹಣವನ್ನ ಕೊಟ್ಟು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾರಣ ಏನಂತಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರ ಜೊತೆಗೆ ಗಂಡು ಮಕ್ಳಿಗೆ ಜಾಸ್ತಿ ರೇಟ್ ಅನ್ನ ಮಾಡಿ ಗಂಡು ಮಕ್ಕಳ ಜೋಬಿಗೆ ಕತ್ತರಿ ಆಗ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಬಸ್ ಪ್ರಯಾಣಿಕರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಮೇಡಮ್, ಈಗ ಮತ್ತೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೀ ಇದೆ, ಓಕೆ. ಆದ್ರೆ ಗಂಡು ಮಕ್ಳಿಗೆ ಖರ್ಚುಗಳಾಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು ಜಾಸ್ತಿ ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಈ ಒಂದು ವಿಚಾರವಾಗಿ? ಸರ್ಕಾರ ಹೆಂಗ್ ನಡೆಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದ್ರೆ ಮಹಿಳೆಯರಿಗೋಸ್ಕರ ಮಾಡಿರೋದ್ರಿಂದ ಯೂಸ್ ಆಗ್ತಾ ಇದೆ. ಬಟ್ ಆದ್ರೆ ಜೆಂಟ್ಸ್ ಅವ್ರಿಗೆ ಸ್ವಲ್ಪ ಟ್ಯಾಕ್ಸು ಎಲ್ಲ ಅದರಲ್ಲಿ ಇದಾಗ್ತಾ ಇದೆ. ಈಗಾಗಲೇ ಎಲ್ಲಾ ರೀತಿ ಮೇಡಮ್, ಹಾಲಿನ ದರ ಆಯ್ತು, ಪೆಟ್ರೋಲ್ ದರ ಆಯ್ತು, ಗ್ಯಾಸ್ ಆಯ್ತು, ಈಗ ಬಸ್ ದರ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೆ ಒಂದ್ ಕಡೆ ಫ್ರೀ ಇದ್ರು ಗಂಡ್ ಮಕ್ಳು ಫ್ಯಾಮಿಲಿಗೋಸ್ಕರ ತರುವಂತ ದುಡ್ಡನ್ನ ಈ ರೀತಿ ಖರ್ಚು ಮಾಡಿಸಿದೆಯಾ ಸರ್ಕಾರ ಅನ್ನೋದು? ಏನ್ ಮಾಡಕ್ಕಾಗುತ್ತೆ, ಮಾಡ್ಲೇಬೇಕಲ್ವಾ. ಏನ್ ದರ ಹೆಚ್ಚಾದ್ರೂ ನಾವು ಖರ್ಚು ಮಾಡ್ಲೇಬೇಕು, ಜೆಂಟ್ಸ್ ದುಡಿಲೇಬೇಕು. ನಮ್ಗಿರೋ ಸಂಬಳನೇ ಇರುತ್ತೆ, ಅದ್ರಲ್ಲೂ ಪಾಪ ಅವರು ಮೇಂಟೈನ್ ಮಾಡಬೇಕು. ಇಲ್ಲ ಅಂತ ಇಲ್ಲ. ಮಿಡಲ್ ಕ್ಲಾಸ್ ಲೈಫ್ ಯಾವ ತರ ಆಗ್ತದೆ ಅಂದ್ರೆ ಈ ತರ ಬರೀ ಟ್ಯಾಕ್ಸ್ ಅದು ಇದು ದರ ನಮ್ಗೆ ತೊಂದರೆ ಆಗ್ತಾ ಇರೋದು. ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಬಟ್ ಮಿಕ್ಕಿದೆಲ್ಲ ಜಾಸ್ತಿ ಆಗ್ತಾ ಇದೆ. ಪ್ರೈವೇಟ್ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಇದೆ ಅಂತ ಮಾಡ್ತಾನೆ ಇದಾರೆ. ಬಟ್ ಖರ್ಚು ಮಾತ್ರ ಎಕ್ಸ್ಪೆಂಡೆನ್ಸ್ ಮಾಡ್ತಾನೆ ಇದಾರೆ. ಟ್ಯಾಕ್ಸ್ ಅಲ್ಲಿ ಅದ್ ಕಟ್ಟಿ ಅಂತ ಹೇಳ್ತಾನೆ ಇದಾರೆ. ಏನ್ ಮಾಡಕ್ಕಾಗುತ್ತೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದೊಂದು ಒಳ್ಳೇದಷ್ಟೇ. ಲೇಡೀಸ್ ಅವ್ರಿಗೆ, ಜೆಂಟ್ಸ್ ಅವರು ದುಡಿಲೇಬೇಕು. ಲೇಡೀಸ್ ಅವ್ರಿಗೆ ಏನಿರುತ್ತೋ ಅದಷ್ಟೇ ಇದೆ ಸರ್. ನೀವೇನ್ ಹೇಳ್ತೀರಾ? ಅದೇ ಸ್ವಾಮಿ, ಡೈಲಿ ಕೆಲಸ ಮಾಡೋರ್ಗೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಈಗ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಇಲ್ಲಿ ಇವರು ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿ ಇಂಥ ಬಡವ್ರ ಜನ ಹೆಂಗ್ ಇದ್ ಮಾಡ್ತಾರೆ, ಹೆಂಗ್ ಜೀವನ ನಡೆಸಕ್ಕಾಗತ್ತೆ? ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಏರಿಸ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ತುಂಬಾ ಹಾಲು, ಗ್ಯಾಸ್, ಬ್ಯಾಲೆ ಎಲ್ಲ ಪ್ರತಿ ಒಂದು ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ತುಂಬಾ ಕಷ್ಟ ಸ್ವಾಮಿ. ಎಸ್ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಜಾಯಿನ್ ಮಾಡ್ತೀನಿ. ಈಗ ವೀರೇಶ್ BMTC ಬಸ್ ನಿಲ್ದಾಣ ಮೆಜೆಸ್ಟಿಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವೀರೇಶ್, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ, ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಗಂಡಸರ ಜಬಿಗೆ ಕತ್ತರಿ ಹಾಕ್ತಾ ಇದೆ ಸರ್ಕಾರ ಅನ್ನುವಂತಹ ಆರೋಪಗಳನ್ನ ಎಲ್ಲೆಡೆ ಮಾಡ್ತಾ ಇದ್ದಾರೆ ಜನರು. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಜನರ ರಿಯಾಕ್ಷನ್ ಹೇಗಿದೆ ವೀರೇಶ್? ರೋಜಾ, ಬರ ಬಿಸಿ ಈಗ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತಟ್ಟಿದೆ. ಸಾಕಷ್ಟು ಜನ ಇಲ್ಲಿಂದ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ತಿದ್ದಾರೆ. ಯಾಕಂದ್ರೆ BMTC ಮಾರ್ಗ, ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಂದ್ರೆ ಒಂದ್ ಕಡೆ ಹೃದಯ ಭಾಗ, ಇಲ್ಲಿಂದ ಹಲವು ಏರಿಯಾಗಳಿಗೆ ಒಂದು ಕನೆಕ್ಟಿವ್ ಆಗುತ್ತೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಹೋಗ್ತಿದ್ದಾರೆ. ಬಸ್ ದರ ಜಾಸ್ತಿ ಆಗಿದೆ, ಅಂದ್ರೆ ಬೇರೆ ಬೇರೆ ಮಾರ್ಗಗಳಿಗೆ
3ರಿಂದ 5 ರೂಪಾಯಿ ದರ ಜಾಸ್ತಿ ಆಗಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ಪ್ರಯಾಣಿಕರು ಸಹಜವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಸರ್ಕಾರದವರು ಸಹ ಏನೋ ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ, ಗ್ಯಾರಂಟಿ ಕೊಡುವಂತೆ ಯಾರು ಹೇಳಿದೆ ಎಂಬುದು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ದರ ಕಾಸ್ಟ್ಲಿ ಆಗ್ತಿದೆ. ಇದೇ ತಿಂಗಳು ನೀರಿನ ದರ, ಹಾಲಿನ ದರ ಜಾಸ್ತಿ ಆಗುತ್ತೆ. ನೋಡ್ತಿರ್ಬೋದು ಸಾಕಷ್ಟು ಪ್ರಯಾಣಿಕರು ಬೇರೆ ಬೇರೆ ಮಾರ್ಗಗಳಿಗೆ ಹೋಗ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ದರ ಏರಿಕೆ ವಿರುದ್ಧ ಒಂದ್ ಕಡೆ ಆಕ್ರೋಶ ಸಹ ಕೇಳಿ ಬಂದಿದೆ. ಇದು ಸರಿಯಲ್ಲ ದರ ಏರಿಕೆ ಮಾಡಿದ್ದು. ಯಾಕಂದ್ರೆ 3% 2% ದರ ಏರಿಕೆ ಮಾಡಬಹುದಿತ್ತು. ಬಟ್ ದರ ಏಕಾಏಕ 15% ಏರಿಕೆ ಮಾಡಿದ್ದು ಸರಿಯಿಲ್ಲ ಎಂಬುದು ಸಾರ್ವಜನಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬೇರೆ ಬೇರೆ ಮಾರ್ಗಗಳಿಂದ ಹೋಗ್ತಿದ್ದಾರೆ. ಕೆಲವೊಬ್ಬರಿಗೆ ದರ ಏರಿಕೆ ಆಗಿದೆ ಎಂಬುದು ಸಹ ಇನ್ನು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರ 15% ಏರಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿಂದ ಸರ್ಜಾಪುರ 28 ರೂಪಾಯಿ ಆಗಿದೆ, BTM ಲೇಔಟ್ 29 ಆಗಿದೆ. ಇಲ್ಲಿಂದ ಅಂದ್ರೆ 5ರಿಂದ 10% ಇಲ್ಲಿಂದ ಬೇರೆ ಬೇರೆ ಮಾರ್ಗಗಳಿಗೆ ಜಾಸ್ತಿ ಆಗಿದೆ. ನೋಡ್ತಿರ್ಬೋದು ಸಾಕಷ್ಟು ಸಾರ್ವಜನಿಕರ ಮಾತಾಡ್ಸೋಣ. ಸರ್ ಎಲ್ಲಿಗೆ ಹೋಗ್ಬೇಕಿತ್ತು? ಸ್ವಲ್ಪ ಕನ್ನಡ ಅರ್ಥ ಆಯ್ತು. ಈಗ ದರ ಏರಿಕೆ ಆಗಿದೆ 15%. That you are telling about that bus. Okay. Actually, I just reached Bangalore today. ಎಲ್ಲಿಂದ ಬಂದಿದ್ದು? I'm from Kerala. Okay. You're from which channel? ಎಸ್ ನೋಡ್ತಿರ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಇದ್ದಾರೆ. ಕೆಲವೊಬ್ರು ಮಾತಾಡೋಕೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಇಲ್ಲಿ ಇದೆ. ಇಲ್ಲಿ ಮಾತಾಡ್ಸೋಣ. ಸರ್ ಎಲ್ಲಿಗೆ ಹೋಗ್ತಿದ್ರಿ? ಈಗ ದರ ಏರಿಕೆ ಆಗಿದೆ 15%, ಏನ್ ಹೇಳ್ತೀರಂತ? ಸರ್ ದರ ಏರಿಕೆ ಆಗಿದೆ, ಮತ್ತೆ ಏನ್ ಮಾಡ್ಬೇಕು, ಸರ್ಕಾರ ಮೇಲೆ ಹೊರೆ ಬೀಳುತ್ತಂತ ಮಾಡಿದಾರೆ. ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ನಿಮ್ಮಿಂದ ಕಸಿದ್ಕೊಳ್ತಿದ ಅಂತ? ಹಂಗೇನಿಲ್ಲ, ಸರ್ಕಾರ ಮೇಲೆ ಹೊರೆ ಬೀಳಕತ್ತದ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಸ್ ಪ್ರಯಾಣಿಕರಿಗೆ ಸರ್ಕಾರ ಈಗಾಗಲೇ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 15% ಟಿಕೆಟ್ ದರವನ್ನ ಹೆಚ್ಚಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ಎಂದಿನಿಂದ ಹೊಸ ದರ ಜಾರಿಯಾಗಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ತಡರಾತ್ರಿಯಿಂದಲೇ ಸಾರಿಗೆ ಬಸ್ ದರ ಏರಿಕೆ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಬಿಎಂಟಿಸಿ ಹಾಗೂ ಎಲ್ಲ 4 ನಿಗಮಗಳ ಟಿಕೆಟ್ ದರ ಏರಿಕೆಯಾಗಿದ್ದು, ತಡರಾತ್ರಿಯಿಂದಲೇ ಆದೇಶ ಜಾರಿಯಾಗಿದೆ. 15% ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು, 1 ವರ್ಷಕ್ಕೆ 2,180 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ದುಬಾರಿ ಪ್ರಯಾಣ. ಮೆಜೆಸ್ಟಿಕ್ ಟು ಕೆಎಸ್ ಲೇಔಟ್ ಹಿಂದಿನ ದರ 25 ರೂಪಾಯಿ ಇದ್ರೆ ಹೊಸ ದರ 28 ರೂಪಾಯಿ. ಶಿವಾಜಿನಗರ ಟು ಕೆಆರ್ ಪುರಂ ಹಿಂದಿನ ದರ 25 ರೂಪಾಯಿ ಇದ್ರೆ ಹೊಸ ದರ 28 ರೂಪಾಯಿ. ಮೆಜೆಸ್ಟಿಕ್ ಟು ವಿದ್ಯಾರಣ್ಯಪುರಂ ಹಿಂದಿನ ದರ 25 ರೂಪಾಯಿ ಇದ್ರೆ ಹೊಸ ದರ 28 ರೂಪಾಯಿ. ಮೆಜೆಸ್ಟಿಕ್ ಟು ಯಶವಂತಪುರ ಬಸ್ ಸ್ಟಾಪ್ ಹಿಂದಿನ ದರ 20 ರೂಪಾಯಿ ಇದ್ರೆ ಹೊಸ ದರ 23 ರೂಪಾಯಿ. ಹೊಸ ಪ್ರಯಾಣ ದರ